ಮಾಡಿದಾರೆ, ಅವರಿಂದಾಗಿ ಇದು ಹೆಚ್ಚಾಗಿದೆ. ಸ್ವಲ್ಪ ಅದು ಎಲ್ಲಿ ಕಡಿಮೆ ಇದೆ ಮೂಲಭೂತವಾದ್ಯನ ಅಂತೆಲ್ಲ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದ್ವಿ ನಾವು. ಉದಾಹರಣೆಗೆ ಇವತ್ತು ಮಲೇಷ್ಯಾ ಆಗಿರ್ಬೋದು, ಅಲ್ಲೂ ಇಲ್ಲ ಅಂತಲ್ಲ, ಆದ್ರೆ ಒಳಗದ ಅಲ್ಲಿ ಅಭಿವೃದ್ಧಿಗಳ ಲಕ್ಷ್ಯ ಅದ, ಬೆಳೆಸ್ಬೇಕು ಅನ್ನೋದು ಲಕ್ಷ್ಯ ಅದ. ಮಲೇಷ್ಯಾ ಆಗಿರ್ಬೋದು, ಕೆಲವೊಂದು ಮುಸ್ಲಿಂ ದೇಶಗಳು ಭಾಳ ಕಡಿಮೆ ಅವು. ಆದರೆ ಎಲ್ಲ ದೇಶಗಳು ಹೆಚ್ಚಿಗೆ ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನೋದು. ಇವತ್ತು ನೋಡ್ರಿ ಮಧ್ಯ ಏಷ್ಯಾ ಇವತ್ತು ದಿನನಿತ್ಯ ಇವತ್ತೇನೋ ಇಸ್ರೇಲ್ದವ್ರು ಗೆದ್ದಂಗೆ ಕಾಣ್ತಾ ಇದ್ದಾರೆ. ಅಲ್ಲೇ ಹಮಾಸ್ ಸೋತ ಕಾಣಿಸ್ತದೆ. ಕೇವಲ ನೋಡಿ, ಹಮಾಸ್ ಅಂತ ಒಂದು ಗುಂಪು ಪಾಪ ಇವತ್ತು ಅಲ್ಲಿಯ ಏನಪ್ಪ ಅಂತ ಜನರಿಗೆ, ಅಲ್ಲೇ ತಮ್ಮ ಜನರಿಗೆ ಏನಪ್ಪ ಅಂತ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತಾರೆ. ಯಾಕಂದರೆ ಇಸ್ರೇಲ್ದವರು ಅವ್ರ ಧರ್ಮ ಮತ್ತು ಸ್ಟೇಟ್ ಉಳಿಸ್ಕೊಳ್ಳೋ ನೆಲೆಗಟ್ಟಲ್ಲಿ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಪ್ಯಾಲೆಸ್ತೀನಿಗಳು ತಮ್ಮ ಅಸ್ತಿತ್ವಕ್ಕೆ ಗುದ್ದಾಡ್ತಿದ್ದಾರೆ. ಪ್ಯಾಲೆಸ್ತೀನಿಗಳು ತಾವು ಉಳಿದ ಸಲುವಾಗಿ ಅದರೊಳಗೆ ಹಮಾಸ್ ಉಗ್ರವಾದಿ ಸೇರಿಕೊಂಡು ಪಾಪ ಇವತ್ತು ಇಡೀ ಗಾಜಾ ಪಟ್ಟಿನ ತೆರಳಿಸಿಬಿಟ್ಟಿದ್ದಾರೆ. ಇವ್ರು ನೋಡ್ರಿ ಯುದ್ಧದಕ್ಕೂ ಶುರುವಾಗೋದು ಇಲ್ಲಿ ಸರಿ ತಪ್ಪ ಅಂತೇನಿಲ್ಲ. ಗೆಲ್ಲೋದಕ್ಕಾಗಿ ಏನು ಮಾಡಿದ್ರು ನಡೀತದೆ ಅನ್ನೋಂಥ ಸಿದ್ಧಾಂತದಲ್ಲಿ ಇರ್ತದೆ. ಅದಕ್ಕೆ ಇಲ್ಲೂ ಹಂಗಾಗ್ಲಿಕ್ಕದ ನಮ್ಮ ದೇಶದಲ್ಲೇ. ಇವತ್ತು 11 ವರ್ಷ ಆಯಿತು, 12 ವರ್ಷ ನಮ್ಮ ಮೋದಿಯವ್ರ ಸರ್ಕಾರ ಬಂದ. ಈ ಭಯೋತ್ಪಾದನೆ ಮೂಲೋತ್ಪಾದನೆ ಮಾಡಬೇಕಂತ ಬಂದಂಥ ದೇಶದ ಇದು ನಮ್ಮ ಪಕ್ಷ BJP RSS ಅವರು ಅವ್ರು ಮಾಡೋದನ್ನು ನೋಡಿದ್ರೆ ಇವತ್ತು ಒಟ್ಟು ಆಗಬಾರ್ದಿಲ್ಲ ಘಟನೆಗಳು. ಖಂಡಿತ ಇದಾವಿಲ್ಲ ಅಂತಲ್ಲ, ಒಟ್ಟಿನಲ್ಲಿ ಆಗಬಾರ್ದು. ಅದರ ಇದರಾರ್ಥ ಏನಪ್ಪ ಅಂದರೆ ಕೇವಲ ದಂಡೋಪಾಯ ಒಂದರಿಂದ ಕಾಂಗ್ರೆಸ್ಸವರು ಸಾಕಷ್ಟು ದಂಡೋಪಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಂದಿರಾ ಗಾಂಧಿ ಅವರು ಇದ್ದಾಗ ಆಯಿತು, ಮತ್ತೆ ನಾವು ಸದಾ ನೋಡ್ತಾ ಬಂದಿದ್ದೀವಿ. ಇಲ್ಲೇ ಶಾಂತಿಯ ಮಾತಾಡ್ತಾರೆ ವಿನಃ ಆ ದಿಶೆಯಲ್ಲಿ ಹೆಚ್ಚು ಇಡಲಾರದನ್ನು ಸಹಿತ ಅಷ್ಟೇ ಗಮನ ಅಲ್ಲದ. ಎಲ್ಲಿವರೆಗೆ